ಹಾಯ್, ಗುಡ್ ಈವ್ನಿಂಗ್ ಆಲ್. ಜೋ ಲೈಫ್ ಸ್ಟೈಲ್ ಹಾಗೂ ಯಹಾ ಹಾಗೂ ಟೆರೆಕಾಸ್ಟ್ ಸದಸ್ಯರಿಗೆ ಇವತ್ತೊಂದು ನ್ಯೂಸ್ ಲೆಟರ್ ಬಂದಿದೆ. ಸೊ ಎಲ್ಲರೂ ಆಲ್ರೆಡಿ ಓದಿರ್ತೀರ, ಬಿಟ್ಟು ಕೆಲವ್ರಿಗೆ ಅರ್ಥ ಆಗಿರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ಚಿಕ್ಕ ವಿಡಿಯೋ. ಸೊ ಮೀಟಿಂಗ್ ತಗೋಬೇಕಾಗಿತ್ತು ಈ ಒಂದು ಯಹಾ ನ್ಯೂ ಅಪ್ಡೇಟ್ ಅನ್ನೋ ಚಾನಲಲ್ಲಿ. ಬಟ್ ಸಮಯ ಒಂದು 10:15 ಆಗಿರೋದ್ರಿಂದ ತಗೊಳಕ್ಕಾಗ್ತಾಯಿಲ್ಲ. ಬಟ್ ಈ ಒಂದು ಚಿಕ್ಕ ವಿಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಮಾಹಿತಿ ಬೇಕಾದರೆ ಈ ಒಂದು ಚಾನಲ್ನಲ್ಲಿ ಅಪ್ಡೇಟ್ ಆಗಿ, ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆಯೋ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಟೆರೆಕಾಸ್ಟ್ ಕಂಪ್ನಿಯ ಮತ್ತು ಯಹಾ ಕಂಪ್ನಿಯ ಜೋ ಲೈಫ್ ಸ್ಟೈಲ್ ಕಂಪ್ನಿಯ ಒಂದು ಮಾಹಿತಿ ಅನ್ನೋದು ನೀಡ್ತಾ ಇರ್ತೀನಿ. ಅದನ್ನು ನೀವು ಅರ್ಥ ಮಾಡ್ಕೋಬೋದು. ಸೊ ನೀವು ಇದು ಎರಡರಲ್ಲೂ ಜಾಯ್ನಿಂಗ್ ಆದರೆ ಟೆಲಿಗ್ರಾಮ್ ಗ್ರೂಪು ಮತ್ತು ಯೂಟ್ಯೂಬ್ ಚಾನಲಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇದರಲ್ಲಾಗಲಿ ಸಮಯ ಇದ್ದರೆ ಈ ಒಂದು ಯಹಾ ನ್ಯೂ ಅಪ್ಡೇಟಲ್ಲಿ ಮೀಟಿಂಗ್ ಮಾಡ್ತೀನಿ. ಇನ್ ಕೇಸ್ ಸಮಯ ಇಲ್ಲ ಅಂತಂದರೆ ವೆರಿ ಇಂಪಾರ್ಟೆಂಟು ಸಮಯ ಇಲ್ಲ ಅಂತಂದರೆ ನಾನು ಯೂಟ್ಯೂಬಲ್ಲಿ ಆ ವಿಡಿಯೋ ಅನ್ನೋದು ಅಲ್ಲಿ ಮಾಡಿ ಇಟ್ಟಿರ್ತೀವಿ. ಸೊ ನೀವು ಅದನ್ನು ವಾಚ್ ನೋಡಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗ್ತದೆ. ಸೊ ಎನಿವೇ, ಇವತ್ತು ಒಂದು ನ್ಯೂಸ್ ಲೆಟರ್ ಏನಂತ, 29 ನವಂಬರ್ 2024 ಟುಡೇ ಡೇ. ಸೊ ಟೆರೆಕಾಸ್ಟ್ ಕಂಪ್ನಿಯಿಂದ ಒಂದು ಅಪ್ಡೇಟ್, ಕೌಂಟ್ ಡೌನ್ ಟು ಲಾಂಚ್. ಅರ್ಥ ಆಯ್ತಾ? ಸೊ ಮೊನ್ನೆ ಹೇಳ್ದಂಗೆ ನಮಗೆ ಇವತ್ತಿನ ಒಂದು ನ್ಯೂಸ್ ಲೆಟ್ರ್ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಕೌಂಟ್ ಡೌನ್ ಟು ಲಾಂಚ್, ಅರ್ಥ ಆಯ್ತಾ? ದ ಸೋಷಿಯಲ್ ಮೆಟಾವರ್ಸ್ ಫೋಟೋಗ್ರಫಿ ಲಾಂಚ್ಡ್ ಆನ್ 9 ಡಿಸೆಂಬರ್. ಸೊ ಮೊನ್ನೆ ಹೇಳ್ದಂಗೆ 9ನೇ ಡಿಸೆಂಬರ್ 9ನೇ ನಮ್ಮ ಕಂಪ್ನಿ ಲಾಂಚ್ ಆಗ್ತಾ ಇದೆ ಅಂತ ನಿಮಗೆ ವಿವರಣೆ ಕೊಟ್ಟಿದ್ದೆ. ಸೊ ಅದೇ ಫೈನಲ್ ಆಗಿ ಇವಾಗ ಒಂದು ಫೈನಲ್ ಕೌಂಟ್ ಡೌನ್ ಅನ್ನೋದು ಇಲ್ಲಿ ನಮಗೆ ಸಿಕ್ಕಿದೆ. ಟೆರೆಕಾಸ್ಟ್ ಕಂಪ್ನಿ ಕಡೆಯಿಂದ 9ನೇ ಕಂಪ್ನಿ ಲಾಂಚ್ ಆಗ್ತಾ ಇದೆ. ಓಕೆನಾ? ಸೊ ಇದರಲ್ಲಿ ನೀವು ಯಾವ ರೀತಿ ಸ್ಪಾಟ್ಲೈಟ್ ಮಾಡಬೇಕು, ಇದರಲ್ಲಿ ಏನೇನು ಇರ್ತವೆ, ಸೊ ಇದ್ರ ಬಗ್ಗೆ ಇವತ್ತು ಕೊಟ್ಟಿರೋ ಒಂದು ನ್ಯೂಸ್ ಲೆಟರ್ ಬಗ್ಗೆ ಏನು ಮಾಹಿತಿ ಅನ್ನೋದು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಸೊ ನ್ಯೂಸ್ ಲೆಟರ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಈ ಚಾನಲಲ್ಲಿ ನಾನು ಆಲ್ರೆಡಿ ಕನ್ನಡದಲ್ಲಿ ಅನುವಾದ ಮಾಡಿದ್ದೀನಿ. ಇದನ್ನು ಓದ್ಕೋಬೋದು ಕ್ಲೀನಾಗಿ. ಇನ್ ಕೇಸ್ ಅರ್ಥ ಆಗಲಿಲ್ಲ ಅಂದರೆ ನೀವು ಈ ಒಂದು ವಿಡಿಯೋ ಮುಖಾಂತರ ನೋಡ್ಬೋದು. ಓಕೆನಾ? ಸೊ ಒಂದೊಂದಾಗಿ ನೋಡೋಣ ಏನೇನು ಅಪ್ಡೇಟ್ ಇದೆ ಅಂತ. ಮೊದಲನೇದಾಗಿ, ದ ಸೋಷಿಯಲ್ ಮೆಟಾವರ್ಸ್ ಫೋಟೋಗ್ರಫಿ ಲಾಂಚ್ಡ್ ಆನ್ 9 ಡಿಸೆಂಬರ್ ಅಂತ. ಅದಾಯ್ತಾ? ಸೊ ಇದು ವೆರಿ ಇಂಪಾರ್ಟೆಂಟು. ಮತ್ತು ಇದರ 9ನೇ ಕಂಪ್ನಿ ಟೆರೆಕಾಸ್ಟ್ ಕಂಪ್ನಿ ಒಂದು ಮೆಟಾವರ್ಸ್ ಫೋಟೋಗ್ರಫಿ ಅನ್ನೋದು ಲಾಂಚ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಮತ್ತು ಈ ಒಂದು ಮೆಟಾವರ್ಸ್ ಫೋಟೋಗ್ರಫಿ ಲಾಂಚ್ ಮಾಡೋಕ್ಕೆ ನಮ್ಮ ಹತ್ರ ಓನ್ಲಿ 10 ಡೇಸ್ ಮಾತ್ರ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ನ್ಯೂಸ್ ಲೆಟ್ರಲ್ಲಿ ಲಾಸ್ಟ್ ಒಂದು ವಾಕ್ಯ ಇದೆ, ವೆರಿ ಸ್ಪೆಷಲ್ ಆ್ಯಂಡ್ ವೆರಿ ಯುನಿಕ್ ಆಗಿದೆ. ಏನು ಗೊತ್ತಾ ಅದು? ಇಲ್ಲಿ ನೋಡಿ, ನೀವು ನೋಡ್ಬೋದು, ದ ಕೌಂಟ್ ಡೌನ್ ಟು ದ ವರ್ಲ್ಡ್ ಫಸ್ಟ್ ಸೋಷಿಯಲ್ ಮೆಟಾವರ್ಸ್ ಈಸ್ ಆನ್ ಆ್ಯಂಡ್ ವಿ ಕ್ಯಾನಾಟ್ ವೆಯ್ಟ್ ಟು ಸಿ ಯುವರ್ ದೇರ್. ಅಂದರೆ ಇಲ್ಲಿ ಕೊಟ್ಟಿರೋ ಈ ವಾಕ್ಯ ಇದೆಯಲ್ಲ, ಈ ವಾಕ್ಯದಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಇದೊಂದು ಟೆರೆಕಾಸ್ಟ್ ಕಂಪ್ನಿ ಮೆಟಾವರ್ಸ್ ಏನಿದೆಯಲ್ಲ, ಈ ಮೆಟಾವರ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ನಮಗೆ ಒಂದು ಮೆಟಾವರ್ಸ್ ಫೋಟೋಗ್ರಫಿ ಲಾಂಚ್ ಮಾಡ್ತಾ ಇರೋದು ಫಸ್ಟ್ ಕಂಪನಿ ಇದಾಗಿರ್ತದೆ. ಯಾವುದು?
ಟೆರಕಾಸ್ಟ್ ಕಂಪ್ನಿ ಆಗಿರ್ತದೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಲಾಸ್ಟ್ ಅಂದರೆ ಎಂಥ ಕಂಪ್ನಿಯಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ ಕಂಪ್ನಿಗೆ ನಾವು ಪ್ರೀಮಿಯಮ್ ಯೂಸರ್ ಆಗಿ ಮತ್ತು ಫ್ರೀ ಯೂಸರ್ ಆಗಿ ನಾವು ಸೇರ್ಬೋದು. ಬಟ್ ಈ ಸೇರಬೇಕಾಗಿರೋದು ಅಂದರೆ ಈ ಕಂಪ್ನಿ ಲಾಂಚಿಂಗ್ ಪ್ರೋಸೆಸ್ಗೆ 9 ದಿನ, ಕೇವಲ 10 ದಿನ 9ನೇ ತಾರೀಕು ಡಿಸೆಂಬರು ಲಾಂಚ್ ಆಗ್ತಾಯಿದೆ. ಅದಕ್ಕೆ ಕೇವಲ 10 ದಿನ ಟೈಮ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮತ್ತು ಇಲ್ಲಿ ನಿಮಗೆ ಅರ್ಥ ಆಗದೇ ಇರೋ ಒಂದು ಪಾಯಿಂಟ್ ಏನಂತಂದರೆ ನೋ ಮಂತ್ಲಿ ಪೇಮೆಂಟ್ಸ್ ಅಂತ ಇದೆಯಲ್ಲ, ಸೊ ಮಂತ್ಲಿ ಪೇಮೆಂಟ್ಸ್ ಅನ್ನೋದು ಪ್ರೆಸೆಂಟು ಇವಾಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದರೆ ಕೊಡ್ತಾರೆ, ಬಟ್ ಇವಾಗ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂತ್ಲಿ ಪೇಮೆಂಟ್ಸು ಯಾಕೆ ಕೊಡೋಲ್ಲ ಅಂತಂದರೆ, ಇವಾಗ ನಿಮಗೆ ಬರುವ ಆದಾಯ ಏನಿದೆಯಲ್ಲ, ಆ ಒಂದು ಆದಾಯ ಮತ್ತು ನೀವು ಎಲ್ಲರೂ ಈ ಮೆಟಾವರ್ಸ್ ಅನ್ನೋದು ಏನು ಎಲ್ಲ ಪ್ರತಿಯೊಂದು ಪಿನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಯಾವ ರೀತಿ ಇನ್ಕಮ್ ಎಲ್ರಿಗೂ ಒಂದೇ ಲೆಕ್ಕದಲ್ಲಿ ಇನ್ಕಮ್ ಯಾವ ರೀತಿ ಜನ್ರೇಟ್ ಆಗ್ತದೋ ಆವಾಗ ಈ ಮಂತ್ಲಿ ಇನ್ಕಮ್ ಬಗ್ಗೆ ನಾವು ಇವ್ರನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಒಂದು ಪೋಸ್ಟ್ ಹಾಕಿದೆ, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ರೆಡ್ ಮಾರ್ಕಲ್ಲಿದೆ 30/6/2025 ಅಂತ. ಸೊ ಇದು ನಮಗೆ ಮಂತ್ಲಿ ಬೇಸ್ ಆಗಿರ್ತದೆ. ಈ ಮಂತ್ಲಿ ಇನ್ಕಮ್ನ ನಾವು ತೊಗೋಬೇಕಾದ್ರೆ 6 ಮಂತ್ ವೆಯ್ಟ್ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಯಾಕಂತಂದರೆ ನಾವೇನು ರೆಫರಲ್ಸ್ ಆಗಿರಲಿ ಮತ್ತು ಕಮಿಷನ್ಸ್ ಆಗಿರಲಿ, ಪ್ರೆಸೆಂಟ್ ಕಮಿಷನ್ಸ್ ಕೊಡ್ತಾರೆ, ಅದನ್ನು ನಾನು ಮುಂದೆ ಹೇಳ್ತೀನಿ. ಕಮಿಷನ್ಸ್ ಆಗಿರಲಿ, ನಮ್ಮ ಇನ್ಕಮ್ಮು ಪ್ರತಿಯೊಂದು ಇನ್ಕಮ್ ಅನ್ನೋದು ಬೇಸ್ ಮಾಡಿಕೊಂಡು ನಮಗೆ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ರೈಸ್ ಮಾಡ್ತಾರೆ. ಯಾವಾಗ? 6 ಮಂತು ನಾವು ಮಂತ್ಲಿ ಇನ್ಕಮ್ನ ತೊಗೊಳಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಅದು ಆ ಕಾನ್ಸೆಪ್ಟೇ ಇಲ್ಲಿ ಕೊಟ್ಟಿರೋದು. ಅರ್ಥ ಆಯ್ತಾ? ಇಲ್ಲಿ ಆ ಕಾನ್ಸೆಪ್ಟು ಈ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮಂತ್ಲಿ ಇನ್ಕಮ್ ಅನ್ನೋದು ನಾವು ತಗೊಳ್ಳೋದಿಲ್ಲ, ಬಟ್ ಮಂತ್ಲಿ ಇನ್ಕಮ್ನ ತಗೋಬೇಕಾದ್ರೆ ನಾವು 6 ಮಂತ್ ವೆಯ್ಟ್ ಮಾಡಬೇಕಾಗ್ತದೆ. ನಮಗೆ ಪ್ರೆಸೆಂಟು ಕಮಿಷನ್ ಮೂಲಕ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ಇದರಲ್ಲಿ ಕೊಟ್ಟಿದ್ದಾರೆ. ಯಾಕೆ ಈ ಥರ ಮಾಡ್ತಾ ಇರೋದಂದರೆ, ನಾವು 1 to ಡಬಲ್ ಇನ್ಕಮ್ ಅನ್ನೋದು ನಾವು ಜನ್ರೇಟ್ ಮಾಡಬೇಕು. ನಾವು ಜನ್ರೇಟ್ ಮಾಡಿ ನಿಮಗೆ ಕೊಡಬೇಕು. ಹಂಗಾಗಿ ನಾವು ಈ ಒಂದು ನಿರ್ಧಾರ ಅನ್ನೋದು ನಾವು ತಗೊಂಡಿದ್ದೀವಿ. ಅಂದರೆ ಇಲ್ಲಿ ಟೆರಕಾಸ್ಟ್ ಕಂಪ್ನಿ ಏನು ಮಾಡ್ತಾ ಇದೆ ಅಂದರೆ, ನಮಗೆ ಅನುಕೂಲ ತಕ್ಕಂಗೆ ಕೆಲಸ ಮಾಡ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ? ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಪ್ಯಾಕೆಟ್ ಮನಿ ಅಂದರೆ ನಿಮ್ಮ ದುಡ್ಡು, ಸ್ವಂತ ದುಡ್ಡನ್ನ ನಾವು ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಮುಂದೆ ಏನು ಬರ್ತಾವಲ್ಲ ಪ್ಯಾಕೇಜಸ್ಸು, ಆ ಪ್ಯಾಕೇಜಸ್ ಮೂಲಕ ಕಮಿಷನ್ಗಳು ಏನು ಬರ್ತಾವಲ್ಲ, ಆ ಕಮಿಷನ್ ಮೂಲಕ ಪ್ಯಾಕೇಜಸ್ನ ಪರ್ಚೇಸ್ ಮಾಡ್ತೀವಿ ಹೊರತು ನಿಮ್ಮ ಪ್ಯಾಕೆಟ್ ಮನಿ ಮುಖಾಂತರ ನಾವು ಯಾವುದೇ ದುಡ್ಡನ್ನ ತಗೊಳ್ಳೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಡಿಸಿಷನ್ ಅನ್ನೋದು ತಗೊಂಡಿದ್ದೀವಿ. ಎಲ್ಲ ಒಂದು ಮಂತ್ಲಿ ಇನ್ಕಮ್ನ ನಾವು ಜನ್ರೇಟ್ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಇನ್ಕಮ್ನ ಒಂದು ರೈಟ್ ವೇದಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ನಾವು ಮಂತ್ಲಿ ಇನ್ಕಮ್ ಅನ್ನೋದು ನೀಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದನ್ನೇನು ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅಮೌಂಟು ರನ್ ಅಪ್ ಆಗ್ತದೆ. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಕಂಪ್ನಿ ಏನು ಕೊಡ್ತಾರೋ ಅದು ಅಷ್ಟೀಸ್ ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಬಟ್ಟು ಇಲ್ಲಿ ಕೊಟ್ಟಿರೋ ವಿಷಯ. ಅರ್ಥ ಆಯ್ತಾ? ಸೊ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಬಲ್ ಇನ್ಕಮ್ ಅನ್ನೋದು ನಾವು ಅರ್ನ್ ಮಾಡ್ಬೋದು. ಅರ್ಥ ಆಯ್ತಾ? ಒಂದು ರೀತಿಯ ಇನ್ಕಮ್ ಅಲ್ಲ, 1 to ಡಬಲ್ ಇನ್ಕಮ್ ಅನ್ನೋದು ನಾವು ಅರ್ನ್ ಮಾಡ್ಬೋದು. 1 to ಡಬಲ್ ಇನ್ಕಮ್ನ ರೈಸ್ ಮಾಡೋಕ್ಕೆ ಮತ್ತು ನಿಮ್ಮಿಂದ ಒಂದು ಸತಿ ನಾವು $10 ಪೇ ಮಾಡಿದ್ರೆ, ಅರ್ಥ ಆಯ್ತಾ? ಒಂದು ಸತಿ $10 ಪೇ ಮಾಡಿದ್ರೆ, ಸೊ ಅದನ್ನು ನಾವು ಯಾವುದೇ ಕಾರಣಕ್ಕೆ ನೆಕ್ಸ್ಟು ಈ ಒಂದು ಅವ್ರು ಏನು ಹೇಳಿದ್ದಾರೆ, ಪ್ರೀಮಿಯಂ ಪ್ಯಾಕೇಜ್ಗೆ $10 ಪೇ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಅರ್ಥ ಆಗೋ ರೀತಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. $10 ಪೇ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ನಾವು ಪೇ ಮಾಡಿದ್ದೀವಿ. ಓಕೆನಾ? ಮತ್ತು ನೆಕ್ಸ್ಟು ಏನು ಹೇಳಿದ್ದಾರೆ, ನೆಕ್ಸ್ಟ್ ಪ್ಯಾಕೇಜಸ್ ಅನ್ನೋದು ಕಮಿಷನ್ ಮೂಲಕ ನಿಮಗೆ ದುಡ್ಡು ಬರ್ತದಲ್ಲ, ಅದು ಆಟೋ ಡೆಬಿಟ್ ನಾವು ಮಾಡ್ತೀವಿ. ಆಟೋ ಡೆಬಿಟ್ ಮಾಡಿಕೊಂಡು ನಿಮಗೆ 1 to ಡಬಲ್ ಇನ್ಕಮ್ ಕೊಡ್ತೀವಿ ಅಂತ ಫಸ್ಟ್ ಹೇಳಿದರು ನ್ಯೂಸ್ ಲೆಟ್ರಲ್ಲಿ.
ಜ್ಞಾಪಕ ಇದೆಯಾ? ಸೊ ಅದೇ ರೀತಿಯೇ ಇವರು ಮಾಡ್ತಾ ಇರೋದು. ಬಟ್ಟು ಆ ಒಂದು ಉದ್ದೇಶದಿಂದ ಏನೇ ಪ್ಯಾಕೇಜ್ ಬರಲಿ ಕಂಪ್ನಿ ಕಡೆಯಿಂದ, ಯಾವುದೇ ಪ್ರಾಫಿಟ್ ಅಂದರೆ ಯಾವುದೇ ಪ್ಯಾಕೇಜ್ ಬರಲಿ, ದೊಡ್ಡ ದೊಡ್ಡ ಪ್ಯಾಕೇಜ್ ಬರಲಿ, ಬಟ್ ನಾವು ಅದನ್ನು ನಿಮ್ಮ ಒಂದು ಸ್ವಂತ ದುಡ್ಡಿನಿಂದ ನಾವು ತಗೊಳ್ಳೋದಿಲ್ಲ. ನಿಮ್ಮ ಒಂದು ಪ್ಯಾಕೆಟ್ ಮನಿ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ಕಮಿಷನ್ ಮೂಲಕ ಆಟೋ ಡೆಬಿಟ್ ಆಗಿ ಪ್ಯಾಕೇಜಸ್ನ ಪರ್ಚೇಸ್ ಮಾಡ್ತೀವಿ. ಸೊ ಇಲ್ಲಿ 1 to ಡಬಲ್ ಇನ್ಕಮ್ ಅನ್ನೋದು ನಿಮಗೆ ಬರ್ತದೆ ಅಂತ ಇಲ್ಲಿ ವಿವರಣೆ ಕೊಟ್ಟಿರೋದು. ಅರ್ಥ ಆಯ್ತಾ ಈ ಲೈನ್ಸ್? ಓಕೆನಾ? ಸೊ ಈ ರೀತಿ ನಮ್ಮ ಕಂಪ್ನಿ ಅನ್ನೋದು ಗ್ರೋ ಅಪ್ ಆಗಿ ಹೋಗ್ತದೆ. ಅಷ್ಟರೊಳಗಡೆ ನೀವು ಈ ಕಂಪ್ನಿ ಯಾವ ರೀತಿ ಇದೆ, ಹೆಂಗಿದೆ, ಯಾವ ರೀತಿ ಇನ್ಕಮ್ ಕೊಡ್ತದೆ, ನಾವು ಇಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ನಿಮ್ಗೆ ಅರ್ಥ ಆಗೋವರೆಗೂ ನಾವು ಇನ್ಕಮ್ನ ಕೊಡೋದಿಲ್ಲ. ಅಂದರೆ 6 ಮಂತ್ ಅಂದರೆ ಮ್ಯಾಕ್ಸಿಮಮ್ ಎಲ್ರಿಗೂ ಅರ್ಥ ಹೋಗ್ತದೆ ಇಲ್ಲಿ ಏನು ಬೇಸ್ ಮೇಲೆ ನಾವು ಬಂದಿದ್ದೀವಿ, ಯಾವ ರೀತಿ ಬಂದಿದ್ದೀವಿ ಅನ್ನೋದು. ಇಲ್ಲಿ ಇನ್ನೊಂದು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಡಬಲ್ ಇನ್ಕಮ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಡಬಲ್ ಇನ್ಕಮ್ ಮಂತ್ಲಿ ಅಪ್ಲೇಟ್ ಇನ್ಕಮ್ ಡಬಲ್ ಇನ್ಕಮ್ ಮಂತ್ಲಿ ಅಪ್ಲೇಟ್ ಇನ್ಕಮ್ ಅನ್ನೋದು ಡಬಲ್ ಇನ್ಕಮ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಬಟ್ ಯಾವ ಬೇಸ್ ಮೇಲೆ ಮಾಡ್ತಾರೆ ಅಂದರೆ, ನಾವಿಲ್ಲಿ ವರ್ಕ್ ಮಾಡದೇ ಇರಲಿ, ನಮಗೆ ಇನ್ಕಮ್ ಬರಬೇಕು. ಆ ರೀತಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಟೆರಾಕಾಸ್ಟ್ ಕಂಪ್ನಿ. ಅರ್ಥ ಆಯ್ತಾ? ಸೊ ಅದರಿಂದ ಈ ಸಮಯ ಅಂದರೆ 6 ಮಂತು ನಮಗೆ ಮಂತ್ಲಿ ಇನ್ಕಮ್ ಅನ್ನೋದು ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಮತ್ತು ಸೊ ಮೊನ್ನೆ ನ್ಯೂಸ್ ಲೆಟರ್ ಬಂತು. ಸೊ ಅದರಲ್ಲಿ ಒಂದು ವಿಷಯ ನಿಮ್ಗೆ ಹೇಳಿದ್ದೆ. ಏನಂತಂದರೆ, ಒಂದು ವೀಕ್ ನಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಒಂದು ಸಮಯ ಅನ್ನೋದು ಕೊಟ್ಟಿದ್ದಾರೆ ಪ್ರೀಮಿಯಂ ಪ್ಯಾಕೇಜಸ್ಗೆ ಅಂತ. ಓಕೆನಾ? ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರೀಮಿಯಂ ಪ್ಯಾಕೇಜಸ್ನ ಯಾರು ಇನ್ನೂ ತಗೊಂಡಿಲ್ವೋ ಅವರು ತಗೊಂಡು ಈ ಥರ ಒಂದು ಪ್ರೀಮಿಯಂ ಅಪ್ಡೇಟ್ ಅನ್ನೋದು ನೀವು ಮಾಡ್ಕೋಬೋದು. ಅಪ್ಗ್ರೇಡ್ ಅಂದರೆ ಪ್ರೀಮಿಯಂಗೆ ಅಪ್ಗ್ರೇಡ್ ಆಗ್ಬೋದು. ಈ ಥರ ಕೊಟ್ಟಿದ್ದಾರೆ. ಪ್ರೀಮಿಯಂ ಅಪ್ಗ್ರೇಡ್ ಮಾಡೋಕ್ಕೆ 2 ವೀಕ್ಸ್ ಟೈಮ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇನ್ನು ಯಾರ್ಯಾರು ಪ್ರೀಮಿಯಮ್ಗೆ ಅಪ್ಗ್ರೇಡ್ ಆಗಿಲ್ವೋ ಅವರು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಅಂದರೆ ಬಲವಂತ ಇಲ್ಲ, ಬಟ್ ನೀವು ಮಾಡಬೇಕಂತ ಅನಿಸಿದ್ರೆ ನೀವು ಮಾಡಿ, ಇಲ್ಲಾಂದರೆ ಬಿಡ್ಬೋದು. ಇನ್ನೊಂದು, ಪ್ರೀಮಿಯಮ್ ನಾವು ಮಾಡಲ್ಲ ಸರ್. ಓಕೆನಾ? ಸೊ ಪ್ರೀಮಿಯಮ್ ನಾವು ಮಾಡಲ್ಲ ಅಂತಂದರೆ ಓಕೆ, ಡೋಂಟ್ ವರಿ. ಅದಕ್ಕೆ ನಿಮಗೆ ಕಂಪ್ನಿ ಮುಂಚೆನೇ ಹೇಳ್ದಂಗೆ 2 ವೀಕ್ಸ್ ಟೈಮ್ ಬೇಕಾಗ್ತದೆ. ನೀವು ಪ್ರೀಮಿಯಮ್ನ ಮತ್ತೆ ಮಾಡ್ಕೋಬೇಕು ಅಂದರೆ ನಿಮಗೆ 2 ಮಂತ್ಸ್ ಆದಮೇಲೆ ನೀವು ಪ್ರೀಮಿಯಮ್ನ ತಗೋಬೋದು. ಓಕೆನಾ? ಫ್ರೀ ಇರೋರು 2 ಮಂತ್ಸ್ ಆದಮೇಲೆ ಪ್ರೀಮಿಯಮ್ನ ತಗೋಬೋದು. ಸೊ ಅದನ್ನು ಇಲ್ಲಿ ಕೊಟ್ಟಿರೋದು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಪ್ರೀಮಿಯಮ್ಮು ಬೇಕು ಅಂತಂದರೆ 1 to ಡಬಲ್ ಇನ್ಕಮ್ನ ತಗೋಬೋದು. ಪ್ರೀಮಿಯಮ್ಗೆ ಫ್ರೀ ಯೂಸರ್ಸ್ಗೆ ಏನು ವ್ಯತ್ಯಾಸ ಅಂತ ತಿಳಿಸಿದ್ದೀನಿ ಮುಂಚೆನೇ. ಸೊ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ಯೂಟ್ಯೂಬಲ್ಲಿ, ಅದನ್ನು ನೀವು ಅಲ್ಲಿ ತಿಳ್ಕೊಬೋದು. ಓಕೆನಾ? ಸೊ ಲಾಂಗ್ ಟೈಮ್ ಹಿಡಿತದೆ ನಾನು ಎಲ್ಲದ್ರ ಬಗ್ಗೆ ವಿವರಣೆ ಕೊಟ್ಕೊಂಡು ಹೋದರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಇಲ್ಲಿ ಪ್ರೀಮಿಯಂ ಯೂಸರ್ಸ್ ಯಾರಿದ್ದಾರೋ ಅವರಿಗೆ ಇನ್ನೂ ಮಾಡಿಲ್ಲ ಅಂತಂದರೆ ಮಾಡಿಕೊಂಡು ನೀವು 1 to ಡಬಲ್ ಇನ್ಕಮ್ನ ತಗೋಬೋದು. ಯಾರು ತಗೊಂಡಿದ್ದಾರೋ ಅವರು ಬೆಸ್ಟು ಆಪರ್ಚುನಿಟಿಯಲ್ಲಿದ್ದಾರೆ ಅಂತ ಅರ್ಥ ಆಗ್ತದೆ. ಮತ್ತು ಇಲ್ಲಿ ಒಂದು ಟೈಮ್ ಕೊಟ್ಟಿದ್ದಾರೆ, ಡಿಸೆಂಬರ್ 16. ನೋಡಿ ಇಲ್ಲಿ ನೋಡ್ಬೋದು, ಡಿಸೆಂಬರ್ 16. ಅಂದರೆ ಕೆಲವ್ರು ಏನು ಮಾಡಿದ್ದಾರೆ, ಟೀಮ್ ಅಂದರೆ ಜಸ್ಟ್ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಒಂದು 5 ಮೆಂಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. 5 ಮೆಂಬರ್ಸ್ ಇದ್ದಾರೆ, ಇಲ್ಲ 5ಗಿಂತ ಜಾಸ್ತಿ ಇದ್ದಾರೆ ಎಕ್ಸ್ಟ್ರಾ. ಓಕೆ, ಅದು ಇರಲಿ. ಬಟ್ ನಿಮ್ಮ ಟೀಮಲ್ಲಿ 5 ಮೆಂಬರ್ಸ್ ಇದ್ದಾರೆ ಅಂತಂದರೆ ನೀವು ಇನ್ನೂ ಪ್ರೀಮಿಯಂ ತಗೊಂಡಿರೋದಿಲ್ಲ. ಕರೆಕ್ಟಾ? ನೀವು ಇನ್ನೂ ಪ್ರೀಮಿಯಂ ತಗೊಂಡಿರೋದಿಲ್ಲ. ಆದರೆ ನಿಮ್ಮ ಈ ಲೆವೆಲ್ಸ್ ಇದ್ದಾವಲ್ಲ, ನಿಮ್ಮ ಕೆಳಗಡೆ ಇರೋ ಲೆವೆಲ್ಸು, ಇವರು ಪ್ರೀಮಿಯಮ್ನ ತಗೊಂಡಿದ್ದಾರೆ. ಓಕೆನಾ? ಸೊ ಆ ಪ್ರೀಮಿಯಮ್ನ ತಗೊಂಡಿದ್ರೆ ಅವ್ರಿಗೆ ಮಾತ್ರ ಇನ್ಕಮ್ ಬರ್ತದೆ ಅಂತ ಹೇಳಿದ್ವಿ. ಓಕೆನಾ? ಬಟ್ಟು ಇಲ್ಲಿ ಅವರು ಈ ಥರ ಮಾಡ್ತಾಯಿಲ್ಲ. ಇವಾಗ ಯಾರು ನಿಮ್ಮ ಟೀಮ್ ಲೀಡರ್ ಇದ್ದಾರಲ್ವ, ನಿಮ್ಮ ಟೀಮ್ ಲೀಡರು ಅವ್ರ ಕೆಳಗಡೆ ಎಷ್ಟೇ ಜನ ಇರಲಿ, ಸೊ ಇವರು ಮಾಡಿಕೊಂಡಿದ್ದ ಪ್ರೀಮಿಯಮ್ಗೆ ಇವರು
ಎಲಿಜಿಬಲ್ ಆಗಿದ್ದಾರೆ ಅಂತಂದರೆ, ಇವರು ಎಲಿಜಿಬಲ್ ಆಗಿದ್ದಾರೆ ಅಂತಂದರೆ ಇವ್ರ ಇನ್ಕಮ್ಮು, ಇವ್ರ ಕಮಿಷನ್ ಅನ್ನೋದು ಇವ್ರಿಗೆ ಹೋಗ್ತದೆ. ಓಕೆನಾ. ಸೊ ಮತ್ತು ಇವ್ರ ಕೆಳಗಡೆ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇವ್ರ ಇನ್ಕಮ್ ಅನ್ನೋದು ಇವ್ರಿಗೆ ಹೋಗ್ತದೆ. ಆ ಒಂದು ಬೇಸ್, ಆ ಒಂದು ಸಿಸ್ಟಮ್ ಏನಿದೆಯೋ ಆ ಸಿಸ್ಟಮ್ ಅನ್ನೋದು 16 ಡಿಸೆಂಬರ್ ಒಳಗಡೆ ನಾವು ಮ್ಯಾಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಆ ಇನ್ಕಮ್ ಸೋರ್ಸ್ ಅನ್ನೋದೇನಿದೆಯಲ್ಲ, ಕಮಿಷನ್ ಸೋರ್ಸು, ಸೊ ಅದು ಎಲ್ಲ ರೀತಿಯಾಗಿ ನ್ಯಾಯಯುತವಾಗಿ ಕೊಡ್ತೀವಿ ಅಂತ 16ನೇ ತಾರೀಕು ಒಳಗಡೆ ಎಲ್ರಿಗೂ ಒಂದೇ ರೀತಿಯಾಗಿ ಕಮಿಷನ್ ನೀಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಮತ್ತು ನಮಗೆ ಡಿಸೆಂಬರ್ ಮಂತ್ ಅಂದರೆ ನಮ್ಮ ವರ್ಲ್ಡ್ ವೈಸು ನಮಗೆ ಹಾಲಿಡೇ ಅನ್ನೋದು ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ ಅನ್ನೋದು ವರ್ಲ್ಡ್ ವೈಸ್ ಕೊಡ್ತಾರೆ. ಯಾಕಂದರೆ ಕ್ರಿಶ್ಚಿಯನ್ಸ್ ಹೆವಿ ಇರೋದ್ರಿಂದ ಇನ್ನು ವರ್ಲ್ಡಲ್ಲಿ, ಹಂಗಾಗಿ ಅವ್ರಿಗೆ 17ನೇ ಡೇಟಿಂದ ಅವ್ರಿಗೆ ಒಂದು ಹಾಲಿಡೇ ಅನ್ನೋದು ಕೊಡ್ತಾರೆ. ಸೊ ಆ ಹಾಲಿಡೇಗೆ ನೀವು ಎಂಜಾಯ್ ಮಾಡೋಕ್ಕೆ, ಓಕೆನಾ, ಹಾಲಿಡೇನ ನೀವು ಎಂಜಾಯ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಒಂದು ಅಮೌಂಟ್ ಬೇಕು, ಎಷ್ಟು ನೀವು ಅರ್ನ್ ಮಾಡಬೇಕು ಅಂದ್ಕೊಂಡಿದ್ರೋ ಆ ಅಮೌಂಟನ್ನ ನೀವು ಈ ಒಂದು ಪರ್ಟಿಕ್ಯುಲರ್ ಡೇಟ್ ಒಳಗಡೆ ನೀವು ನೋಡ್ಬೋದು ಅಂತ ಇಲ್ಲಿ ಕೊಟ್ಟಿರೋದು. ಅರ್ಥ ಆಯ್ತಾ? ಅಂದರೆ ಅಷ್ಟು ಇನ್ಕಮ್ನ ನೀವು ತಗೋಬೋದು. ಆ ಒಂದು ಏನು ಹಾಲಿಡೇಸ್ ಅನ್ನೋದು ಎಂಜಾಯ್ ಮಾಡೋಕ್ಕೆ ಎಷ್ಟು ನೀವು ಅಮೌಂಟ್ ಬೇಕು, ಆ ಅಮೌಂಟ್ ಅನ್ನೋದು ಈ ಪರ್ಟಿಕ್ಯುಲರ್ ಡೇಸ್ ಒಳಗಡೆ ನಿಮ್ಮ ಕಮಿಷನ್ ಮುಖಾಂತರ ನೀವು ನಿಮ್ಮ ವೆಬ್ಸೈಟಲ್ಲಿ ನೋಡ್ಬೋದು ಅಂತ ಈ ಒಂದು ಬಾಕ್ಸಲ್ಲಿ ಕೊಟ್ಟಿರೋದು. ಓಕೆನಾ. ಇದರಲ್ಲಿ ಓಕೆನಾ. ಇಷ್ಟು ನ್ಯೂಸ್ ಲೆಟ್ರು. ಮತ್ತು ಇಲ್ಲಿ ಆಲ್ರೆಡಿ ಪ್ರೀಮಿಯಂ ತಗೊಂಡು ಕಮಿಷನ್ಗಳು ತಗೊಳ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಈ 10 ಡೇಸ್ ಒಳಗಡೆ, ಅಂದರೆ 10 ಡೇಸು ಕೊಟ್ಟಿದ್ದಾರೋ ಲಾಂಚ್ ಒಳಗಡೆ, ಅಷ್ಟು ಒಳಗಡೆ ನೀವು ಪ್ರೀಮಿಯಮ್ನ ತಗೊಂಡ್ರೆ, ಅಷ್ಟು ಒಳಗಡೆ ನೀವು 10 ಮೆಂಬರ್ಸ್ನ ನೀವು ರೆಫರ್ ಮಾಡಿದ್ರೆ ನಿಮಗೂ ಕಮಿಷನ್ ಬರೋ ಚಾನ್ಸಸ್ ಇದೆ. ನಿಮಗಿನ್ನ 10 ಡೇಸ್ ಟೈಮ್ ಇದೆ. ಮಾಡೋರು ಮಾಡಿ ಅಂತ ಈ ಒಂದು ಪರ್ಟಿಕ್ಯುಲರ್ ಒಂದು ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೋಬೋದು. ಮತ್ತು ಜಾಸ್ತಿ ಜನ ಅಂದರೆ 1000 ಹ್ಯಾವ್ ಆಲ್ರೆಡಿ ಸಕ್ಸೆಡ್ ಬೈ ಇನ್ವೈಟ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಅಂದರೆ ತುಂಬ ಜನ ಇಲ್ಲಿ ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. 1000 ಹ್ಯಾವ್ ಆಲ್ರೆಡಿ ಸಕ್ಸೆಡ್ ಬೈ ಇನ್ವೈಟ್ ಫ್ರೆಂಡ್ಸ್. ಆಲ್ರೆಡಿ ತುಂಬ ಜನ ಕಮಿಷನ್ಸ್ ತಗೊಂಡಿದ್ದಾರೆ, ತುಂಬ ಜನ ರೆಫರ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಆಯಿತಾ? ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ. ಸೊ ಅದನ್ನು ನೀವು ನೋಡ್ಬೋದು. ಇಷ್ಟು ಇವತ್ತಿನ ಒಂದು ವೆಬ್ಸೈಟ್ನ ಒಂದು ನ್ಯೂಸ್ ಲೆಟರ್, ಟೆರಾಕಾಸ್ಟ್ ವೆಬ್ಸೈಟ್ನ ಒಂದು ನ್ಯೂಸ್ ಲೆಟರ್ ಆಗಿರ್ತದೆ. ಇಲ್ಲಿ ಲಾಸ್ಟಲ್ಲಿ ಒಂದು ವಾಕ್ಯ, ನಾನು ಫಸ್ಟಲ್ಲಿ ತೋರಿಸ್ದಂಗೆ ಲಾಸ್ಟಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಏನು ಇಲ್ಲಿ ನೀವು ನೋಡ್ಬೋದು, ಕೌಂಟ್ಡೌನ್ ಟು ದ ವರ್ಲ್ಡ್ ಫಸ್ಟ್ ಸೋಷಿಯಲ್ ಮೆಟಾವರ್ಸ್. ಫಸ್ಟ್ ಅಂತೆ ಈ ಒಂದು ಮೆಟಾವರ್ಸ್ ಅನ್ನೋದು ನಮ್ಮ ವರ್ಲ್ಡಲ್ಲೇ ಫಸ್ಟ್ ಟೈಮು ಟೆರಾಕಾಸ್ಟ್ ಕಂಪ್ನಿ ಮಾಡ್ತಾ ಇರೋದು. ಅಂದರೆ ಟೆರಾಕಾಸ್ಟ್ ಕಂಪ್ನಿ ಅಲ್ಲ, ಟೆರಾಕಾಸ್ಟ್ ಕಂಪ್ನಿನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ವರ್ಲ್ಡ್ ವೈಸಲ್ಲಿ. ಇನ್ಯಾರೂ ಮಾಡಿಲ್ಲ ಅಂತ ಅರ್ಥ ಆಯ್ತಾ? ಅಂಥ ಒಂದು ಕಂಪ್ನಿಯಲ್ಲಿ ಇದ್ದೀವಿ. ಸೊ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ. ಮತ್ತು ಇನ್ ಕೇಸ್ ನಿಮಗೆ ಹಾಗೂ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂತಂದರೆ ಇಲ್ಲಿ ನೀವು ಕನ್ನಡದಲ್ಲಿ ನೀವು ಇಲ್ಲಿ ಓದ್ಬೋದು. ಓದ್ಕೊಂಡು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡದಲ್ಲೇ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ಇದರಲ್ಲಿ ಜಾಸ್ತಿ ಪಾಯಿಂಟ್ಸ್ ಏನಿಲ್ಲ. ಜಸ್ಟು ಯಾರ್ಯಾರು ಪ್ರೀಮಿಯಮ್ ತಗೊಂಡಿಲ್ವೋ ಅವರಿಗೆ 2 ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ. ಅಷ್ಟು ಒಳಗಡೆ ನೀವು ಇಲ್ಲಿ ಪ್ರೀಮಿಯಮ್ ತಗೋಬೋದು. ಇನ್ನೊಂದು ಇಲ್ಲ, ಏನು ಮಂತ್ಲಿ ಇನ್ಕಮ್ ಅನ್ನೋದು ಇರೋದಿಲ್ಲ. ಮಂತ್ಲಿ ಇನ್ಕಮ್ಮು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾಸಿಕ ಪಾವತಿಗಳಿಲ್ಲ. ಅರ್ಥ ಆಯ್ತಾ? ಯಾವುದೇ ಮಾಸಿಕ ಪಾವತಿಗಳಿಲ್ಲ, ಮಂತ್ಲಿ ಇನ್ಕಮ್ಮು ಇರೋದಿಲ್ಲ. ಸೊ ಅದನ್ನು ಮತ್ತೆ ಡಿಸೈಡ್ ಮಾಡ್ತಾರೆ. 6 ಮಂತ್ ಆಗಬೇಕು
ಆ ಮಂತ್ಲಿ ಇನ್ಕಮ್ನ ತೊಗೋಬೇಕಾದ್ರೆ ಆ 6 ಮಂತ್ ಆದಮೇಲೆ ನಮಗೆ ಆ ಒಂದು ಮಂತ್ಲಿ ಇನ್ಕಮ್ ಕೊಡ್ತಾರೆ. ಅಷ್ಟರ ಒಳಗಡೆ ನಮಗೆ ಒಂದು ಕಮಿಷನ್ ಮೂಲಕ ದುಡ್ಡನ್ನ ಅರ್ನ್ ಮಾಡ್ಬೋದು ಈ ಟೆಲಿಕಾಸ್ಟ್ ಕಂಪ್ನಿಯಲ್ಲಿ. ಅಂದರೆ ಲಾಟ್ ಆಫ್ ಇರ್ತದೆ. ಕಮಿಷನ್ ಅಂದರೆ ಕಮ್ಮಿ ಇರೋದಿಲ್ಲ, ಜಾಸ್ತಿನೇ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಇದ್ರ ಮೂಲಕ ನಾವು ದುಡ್ಡನ್ನ ತಗೋಬೋದು. ಮತ್ತು ನಮ್ಮ ಡೌನ್ಲೈನ್ ಮತ್ತು ಏನಿದಾರಲ್ಲ, ಸೊ ಅವ್ರ ಕಡೆಯಿಂದ ನಮಗೆ ಎಷ್ಟು ಕಮಿಷನ್ ಬರಬೇಕೋ ಆ ಒಂದು ಲೆಕ್ಕಾಚಾರ ಅನ್ನೋದು ಈ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ನಾವು ಕೊಡ್ತೀವಿ. ಅದನ್ನೆಲ್ಲ ಆ ಲೆಕ್ಕಾಚಾರ ಮಾಡಿ ಅದರಲ್ಲಿ ಕೊಡ್ತೀವಿ ಅಂತ ಇಲ್ಲಿ ಹೇಳಿರೋದು. ಸೊ ಈ ರಜಾ ದಿನಗಳಲ್ಲಿ ಅಂದರೆ ಕಮಿಷನ್ ಏನು ಬರ್ತದಲ್ಲ, ಆ ರಜಾ ದಿನಗಳು, ಈ ಯಾವುದು ಕ್ರಿಸ್ಮಸ್ ಹಾಲಿಡೇಸ್, ಆ ರಜಾ ದಿನಗಳಿಗೆ ನಿಮಗೆ ಎಷ್ಟು ಬೇಕೋ ಅಮೌಂಟು ಕಮಿಷನ್ ಅಮೌಂಟ್ ಅನ್ನೋದು ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಕಮಿಷನ್ ಅಮೌಂಟ್ ತಗೊಂಡು ನೀವು ರಜಾ ದಿನಗಳನ್ನೋದು ಎಂಜಾಯ್ ಮಾಡ್ಬೋದು. ಇದು ನಮಗಲ್ಲ, ಕ್ರಿಶ್ಚಿಯನ್ಸ್ಗೆ. ಸೊ ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಯಾರಾದರೂ ನಿಮಗೇನಾದರೂ ಡೌಟ್ಸ್ ಆ ಥರ ಅಂದರೆ ಇನ್ನೂ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಟೆಲಿಕಾಸ್ಟ್ ಕಂಪ್ನಿಗೆ ಮೇಲ್ ಮಾಡಿ ಅದರ ಮೇಲೆ ನಿಮ್ಮ ಒಂದು ಡೌಟ್ಸ್ ಕ್ಲಾರಿಫಿಕೇಷನ್ ಅನ್ನೋದು ತಗೋಬೋದು. ಓಕೆನಾ? ಗುಡ್ ನೈಟ್ ಆಲ್. ಸೊ subscribe to my channel and YouTube channel. Thank you.